ನಾರಾಜಣ್ಣ ಹೇಳಿ ಅಣ್ಣ ನಾನು ಕುಪ್ಪೆದಿಂದ ಅಂದಾನೆ ಹೇಳಿ ಅಣ್ಣ ಏನ್ ಗೊತ್ತಾ ಸಮಸ್ಯೆ ಆಗಿರೋದು ಇದು ಆಕ್ಚುಲಿ ಸ್ಕೂಟರ್ಗೆ ಹಾಕಿರೋದಲ್ಲ ಫೈನ್ ಅಣ್ಣ ಸ್ಕೂಟರ್ ಆಗಿರೋ ತಲೆ ಕೆಡ್ಸ್ಕೊತಿರ್ಲಿಲ್ಲ ನಾವು ಅಷ್ಟು ಅವತ್ತು ಸಂಘಟನೆ ಮಾಡಿ ಹೋರಾಟ ಮಾಡಿದ್ವಿ ನೋಡಿದ್ವಿ ನೀವೇನ ಅಲ್ಲಿ ಬಂದು ಸರ್ಕಲ್ ಸಂತೆ ಮಾಡದಲ್ಲಿ ಹೌದು ಇದು ನಂದು ಗಾಡಿ ಫೈನ್ ಹಾಕಿರೋದು ಏನಪ್ಪಾ ಅಂತ ಹೇಳಿದ್ರೆ ಟ್ರಾಕ್ಟರ್ ಅಣ್ಣ ಇದು ಟ್ರಾಕ್ಟರ್ಗೆ ಯಾವ ಫೈನ್ ಹಾಕ್ತಾರೆ ಟ್ರಾಕ್ಟರ್ಗೆ ಹೆಂಗ್ ಹೆಲ್ಮೆಟ್ ಫೈನ್ ಹಾಕ್ತಾರೆ ಇವರು ಹೆಲ್ಮೆಟ್ಗೆ ಹಾಕಿರೋದಾ ಹೆಲ್ಮೆಟ್ಗೆ ಅಂತ ಅಲ್ಲೇ ಬಂದಿದೆ ನೋಡಿ ಟ್ರಾಕ್ಟರ್ ಹೆಲ್ಮೆಟ್ ಅಂತ ಬಂದಂಗ ಟ್ರಾಕ್ಟರ್ ಹೆಲ್ಮೆಟ್ ಹಾಕಿ ಓಡಾಡೋದಣ್ಣ ಸಂತೆ ಮಾಡದಲ್ಲಿ ಅಯ್ಯಯ್ಯೋ ಇದು ಹಂಗ ನಾನು ಹೇಳ್ತಾರ ಯಾವ ರೀತಿ ಇದನ್ನ ಕೈಗೊಳ್ತಿದ್ರೆ ಯಾವ ರೀತಿ ಈಗ ಅದಕ್ಕೆ ನಂಗೆ ಸಾಕ್ಷಿ ಬೇಕಲ್ಲ ಫೋಟೋ ತೆಗ್ದಿರೋದಕ್ಕೆ ಈಗ ಅಲ್ಲಿ ಫೋಟೋ ಈಗ ತೆಗ್ದಿದ್ರಿಗೆ ಫೋಟೋ ಬೇಕಲ್ಲ ಅದಕ್ಕೆ ಹೌದು ಈಗ ಇವ್ರು ಯಾವ್ದಕ್ಕೆ ಫೈನ್ ಹಾಕಿದಾರೆ ನಂಗೆ ಗೊತ್ತಾಗ್ಬೇಕಲ್ಲ ಈಗ ಗಾಡಿ ನಂಬರ್ ಏನು KA55T2040 ಇದು ನಮ್ ಟ್ರಾಕ್ಟರ್ದಣ್ಣ ಇವ ಟ್ರಾಕ್ಟರ್ದು ಬಟ್ ನನಗೆ ಫೈನ್ ಬಂದಿರೋದು ಅದಕ್ಕೆ ಟ್ರಾಕ್ಟರ್ ಫೈನ್ ಹಾಕ್ತಾರೆ ಹಂಗಾದ್ರೆ ರೈತರದು ಅಲ್ಲ ಟ್ರಾಕ್ಟರ್ ಫೈನ್ ಹಾಕ್ಬೋದು ಹೆಲ್ಮೆಟ್ ಅಂತ ಬರಲ್ವಲ್ಲ ಸರಿ ಹೆಲ್ಮೆಟ್ ಅಂತ ಬರಲ್ಲ ಅಲ್ಲಿ ನೋಡಿ ಎಲ್ಲ ನಿಮ್ಗೆ ಕಾಲಂ ಕಳ್ಸಿದಿನಲ್ಲ ಅದ್ರ ಫೋಟೋದಲ್ಲಿ ಹೆಲ್ಮೆಟ್ ಅಂತ ಕಳ್ಸಿದಾರೆ ನೋಡಿ ಅಣ್ಣ ಅಲ್ಲ ಟ್ರಾಕ್ಟರ್ಗೆ ಅಂದ್ರೆ ಯಾವ ರೀತಿ ಹಾಕ್ತಾರೆ ಏನಕ್ಕೆ ಹಾಕ್ತಾರೆ ಈಗ ನಾನು ಹೇಳೋದಣ್ಣ ಟ್ರಾಕ್ಟರ್ಗೆ ಡ್ರೈವ್ ಮಾಡ್ತೀವಿ ಓಕೆ ಅದಕ್ಕೆ ಯೂನಿಫಾರ್ಮ್ ಅಂತ ಹೇಳಿದ್ರೆ ಎಲ್ಲ ಓಡಿದ್ರೆ ಯೂನಿಫಾರ್ಮ್ ವೇರ್ ಮಾಡ್ಬೇಕು ಆಗಿದ್ರೆ ಒಪ್ಕೊಳ್ಳೋಣ ಬಟ್ ಅಂದ್ರೆ ಇದು ಟ್ರಾಕ್ಟರ್ಗಳಿಗೆ ಅಂದ್ರೆ ಇನ್ನೊಂದು ಇವತ್ತು ಟ್ರಾಕ್ಟರ್ ನಮ್ದು ಹೋಗಿಲ್ಲ ಅಲ್ಲಿಗೆ ಸಂತೆ ಮಾಡದಲ್ಲಿ ಅದೇಂಗ್ ಫೋಟೋ ಬಂತು ಅಂತ ನಾನು ಹೇಳ್ತಿರೋದಣ್ಣ ಅಷ್ಟೇ ಅವ್ರಿಗೆ ಅದೇ ಇವತ್ತು ಬೆಳಗ್ಗೆ 4 ಗಂಟೆಲಿ 4 ಗಂಟೆಲಿ ಗಾಡಿ ಮನೆ ಹತ್ರನೇ ಇದೆ 2040 ಅಂದ್ರೆ ನನಗೆ ಹೆಂಗ್ ಬಂತಿದ್ದು ಫೋಟೋ ಅಂತ ನಾನು ಕೇಳ್ತಿರೋದು ಈಗ ನಿಮ್ದು ಪೂರ್ತಿ ಅಡ್ರೆಸ್ ಎಲ್ಲಿ ಬರುತ್ತೆ ಪೂರ್ತಿ ನಮ್ದು ಕುಪ್ಪೆ ಗ್ರಾಮ ಕುಪ್ಪೆ ಗ್ರಾಮ ಫೈನ್ ಬಿದ್ದಿರೋದು ನಿಮ್ಗೆ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸಂತೆಮಳ ಅಂತ ಬಂದಿದೆ ಅಲ್ಲ ಈ ಕುಪ್ಪೆದಲ್ಲೇ ಇದೆ ಟ್ರಾಕ್ಟರ್ 4 ಗಂಟೆಲಿ ಬೆಳಗಿನ ಜಾವ ಅಂತಿದ್ರೆ ಹೌದು ಟ್ರಾಕ್ಟರ್ ಮನೆ ಹತ್ರನೇ ಇದೆಯಲ್ಲ ನಾನು ನೋಡಿದ್ರಲ್ಲ ನೀವೇ ನಾವು ಆಕ್ಚುಲಿ ಬೇರೆ ಯಾರಲ್ಲ ನಾವಂದ್ರೆ ಬಿಜೆಪಿ ಇವರು ಯಾರು ಮುಖಂಡರು ಮಾದೇವಯ್ಯರ್ ಇದ್ರಲ್ವಾ ಅವ್ರ ಹುಡುಗರನ್ನ ನಮ್ದು ನೋಡಿದ್ರೆ JCB ಕೆಲಸಗಳೆಲ್ಲ ಕಾಮಗಾರಿಗಳೆಲ್ಲ ಕೆಲಸಗಳೆಲ್ಲ ಮಾಡ್ಕೊಡ್ತೀವಿ ಎಲ್ಲ ಮಾಡ್ತಿದ್ವಿ ನಮ್ದು JCB ಇದೆ ಟ್ರಾಕ್ಟರ್ನು ಇದೆ ಅಣ್ಣ ನಾನ್ ಹೇಳ್ತಾ ಇರೋದಂತ ಹೇಳಿದ್ರೆ ಇದನ್ನ ಯಾಕೆ ಈ ತರ ಮಾಡಿದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ಇವ್ರು ಯಾವತ್ತೋ ಯಾರ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಾಗಾರೆ ಅದೇ ನಾನು ಹೇಳ್ತಾರೆ ಈಗ ಮನೇಲಿದ್ರು ಹಂಗಾದ್ರೆ ಮನೇಲಿದ್ರು ಏನಾದ್ರು ಮಾಡಿದಾರೆ ಅಂತ ಹೇಳ್ಬಿಡ್ಬೋದು ಹಂಗಾಗಿದೆ ಬೇಕತ್ತೆ ಈಗ ಫೋಟೋ ಕಳಿಸಿ ನನಗೆ ಅಲ್ಲಿ ನಿಮ್ದು ಇರೋದು ನಂಬರ್ 2040 ಟ್ರಾಕ್ಟರ್ ಏನಿದೆ ಅದು ಫೋಟೋ ಹಂಗೆ ಕಳ್ಸ್ಕೊಡ್ತೀನಿ ನನಗೆ ಕಳಿಸಿ ಅದನ್ನ ಸುದ್ದಿ ಮಾಡ್ತೀನಿ ನೀವು ಮಾತಾಡೋದು ಕೂಡ ಈಗ ಇದನ್ನೇ ಸುದ್ದಿ ಮಾಡ್ತೀನಿ ಖಂಡಿತ ಮಾಡಿ ಅಣ್ಣ ಆಗ್ಬೇಕು ಅಣ್ಣ ಖಂಡಿತ ಯಾಕಂತ ಹೇಳಿದ್ರೆ ಮನೇಲಿದೆ ಟ್ರಾಕ್ಟರ್ ಅಂದ್ರೆ ಇವತ್ತು ಬೆಳಗ್ಗೆ ನನಗೆ ಮೆಸೇಜ್ ಕಳ್ಸಿದ್ದಾರೆ ಅದನ್ನು ನೋಡ್ತಿದ್ರೆ ನೀವು ಹೆಲ್ಮೆಟ್ ಅಂತ ಹಾಕಿದಾರೆ ಮೆನ್ಷನ್ ಮಾಡಿದ್ದಾರೆ ಟ್ರಾಕ್ಟರ್ ಹೆಲ್ಮೆಟ್ ಇದೆಯಾ ಟ್ರಾಕ್ಟರ್ಗೆ ಹೆಲ್ಮೆಟ್ ಹಾಕಿ ಓಡಿಸ್ಬೇಕು ಎಷ್ಟು ಜನ ಟ್ರಾಕ್ಟರ್ಗಳಂದ್ರೆ ಸಿಟಿಲ್ ಹೆಲ್ಮೆಟ್ ಹಾಕಿ ಗಾಡಿ ಡ್ರೈವ್ ಮಾಡಕ್ಕಾಗತ್ತಾ ಅಲ್ಲ ಎಲ್ಲ ಇವ್ರು ಏನ್ ಬುದ್ಧಿ ಇಲ್ಲೇ ಕೆಲಸ ಸಂಬಂಧಪಟ್ಟಂತ ಇಲಾಖೆಯವರು ಏನ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಣ್ಣ ಯಾಕಂದ್ರೆ 2 ವೀಲರ್ ಬೇಕಾದ್ರೆ ಫೈನ್ ಬರ್ಲಿ 2 ವೀಲರ್ ಅಂದ್ರೆ ಹೆಲ್ಮೆಟ್ ಅಂತ ಹೇಳ್ತಾರೆ ಒಪ್ಕೊಳ್ಳೋಣ ಅಣ್ಣ ಇಲ್ಲ ಸ್ಟಿಕ್ಕರ್ ಹಾಕಿರೋ ಪ್ರಾಬ್ಲಮ್ ಆಗಿದೆ ಕೇಳೋಣ ಬಟ್ ಟ್ರಾಕ್ಟರ್ದು ಮೆಸೇಜ್ ಈ ತರ ಕಳ್ಸಿದ್ರೆ ಏನ್ ಅರ್ಥ ಏನ್ ಟ್ರಾಕ್ಟರ್ ಚಾಲನೆ ಮಾಡಿದ್ರು ಕೂಡ ನಿಮ್ಗೆ ಈ ರೂಟ್ ಬರೋದಲ್ವಲ್ಲ ನೀವು ವರ್ಣ ಭಾಗದಲ್ಲಿ ಇದ್ದೀರಲ್ಲ ಹೌದು ಖಂಡಿತನ ಈಗ ಕುಪ್ಪೆದು ನಾವು ಬರ್ಬೇಕು ಅಂದ್ರೆ ಟ್ರಾಕ್ಟರ್ ಅದು ಉಳುಮೆ ಅಷ್ಟೇನ ಅದು ಟ್ರಾಕ್ಟರ್ ಬೇರೆ ಏನು ಕೆಲ್ಸಕ್ಕೆ ಹೋಗಲ್ಲ ಟ್ರಾಕ್ಟರ್ ಉಳುಮೆ ಮಾಡ್ಕೊಂಡ್ ಮನೆ ಹತ್ರನೇ ಇದೆ ಗಾಡಿ ಅದು ನಿಮ್ಗೆ ಹಂಗೆ ಫೋಟೋ ಕಳ್ಸ್ಕೊಡ್ತೀನಿ ಅಣ್ಣ ಇದು ಒಂದ್ಸಲ ಸುದ್ದಿ ಮಾಡಿ ಅಣ್ಣ ಜನಕ್ಕೆ ಒಳ್ಳೇದಾಗ್ಲಿ ಯಾಕಂದ್ರೆ 4 ಜನ ಟ್ರಾಕ್ಟರ್ಗಳು ಮಡಗಿದ್ರೆ ಸಿಟಿಲಿ ಬಂಕಲ್ಲಿ ಡೀಸೆಲ್ ಹಾಕ್ಸಕ್ ಓಡಾಡ್ತೀವಿ ಎಲ್ಲದಕ್ಕೂ ಓಡಾಡ್ತೀವಿ ಒಂದು ಉಳುಮೆಗೆ ಓಡಾಡ್ತೀವಿ ಲೋಡ್ ಓಡಾಡ್ಬೋದು ಹೆಲ್ಮೆಟ್ ಹಾಕಿ ಹೌದು ಮೇಲುಪುರ ಬಂಕಲ್ಲ ಅಣ್ಣ ನಾವು ಪೆಟ್ರೋಲ್ ಡೀಸೆಲ್ಗೆಲ್ಲ ಬರೋದಿಲ್ಲ ಹೌದೌದು ಅದು ನಾವೇನು ಕ್ಯಾನ್ಗಳು ತಗೊಂಡೋಗಿ ತಂದು ಹಾಕೋದಣ್ಣ ಗಾಡಿಗಳು ತಗೊಂಡೋಗೋದಿಲ್ಲ ಕ್ಯಾನ್ಗಳು ತಗೊಂಡೋಗ್ತೀವಿ